ಅಯ್ಯೋ ಬೆಂಗಳೂರು ಬೇಸಿಗೆ ಬಿಸಿ ವರ್ಷದ ತಾಪಮಾನ ದಾಖಲೆಯನ್ನ ಇದೀಗ ಉಡಿಸ್ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಬೇಸಿಗೆ ಬಿಸಿ ತಾಕ್ತಾ ಇದೆ ಅಂತ ಅಂದ್ರೆ ಬೆಂಗಳೂರು ಉಷ್ಣದಿಂದ ಜನ ಕಂಗೆಟ್ಟು ಹೋಗ್ತಾ ಇದ್ದಾರೆ. ವರ್ಷದ ತಾಪಮಾನ ದಾಖಲೆ ಉಡಿಸಾಗಿದೆ ನೋಡಿ. ನಿನ್ನೆ ಬೆಂಗಳೂರಲ್ಲಿ ದಾಖಲೆಯ 35.6 ಸೆಲ್ಸಿಯಸ್ ದಾಖಲು. ಎಚ್ಎಎಲ್ ಪ್ರದೇಶದಲ್ಲಿ ಬರೋಬ್ಬರಿ 36.8 ಸೆಲ್ಸಿಯಸ್ ಉಷ್ಣಾಂಶ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 36.1 ಸೆಲ್ಸಿಯಸ್. ಕಳೆದ ವರ್ಷದ ಮಾರ್ಚ್ ದಾಖಲೆ 35.4 ಸೆಲ್ಸಿಯಸ್ ಇತ್ತು, ಅದನ್ನ ಉಡಿಸ್ ಮಾಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಬಿಸಿ ಗಾಳಿ ತೀವ್ರವಾಗಿದೆ. ವಾಡಿಕೆಗಿಂತ 2 ರಿಂದ 3 ಡಿಗ್ರಿ ಹೆಚ್ಚು ತಾಪಮಾನ. ಇನ್ನು 1 ತಿಂಗಳು ಇದೇ ಮಾದರಿಯ ಬಿಸಿಲು. ಸಾರ್ವಜನಿಕರಿಗೆ ಹವಾಮಾನ ತಜ್ಞರ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಹೊರಗೆ ಹೋಗಬೇಡಿ. ಕೊಡೆ, ಟೋಪಿ, ಕೂಲಿಂಗ್ ಗ್ಲಾಸ್ ಕಡ್ಡಾಯವಾಗಿ ಬಳಸಿ. ಮಧ್ಯಾಹ್ನ ಸಮಯದಲ್ಲಿ ವಿಶೇಷ ಜಾಗ್ರತೆ ವಹಿಸಿ. ದೇಹ ಡಿಹೈಡ್ರೇಟ್ ಆಗದಂತೆ ನೋಡಿಕೊಳ್ಳಿ. ಹೆಚ್ಚೆಚ್ಚು ನೀರು, ಜ್ಯೂಸ್, ಹಣ್ಣು ಸೇವನೆ ಮಾಡಿ. ತಜ್ಞರ ಸಲಹೆ ಇದು. ವೃದ್ಧರು, ಮಕ್ಕಳು, ರೋಗಿಗಳ ಕಡೆ ಹೆಚ್ಚು ಗಮನ ಕೊಡಿ. ಹವಾಮಾನ ತಜ್ಞ ಶ್ರೀನಿವಾಸ್ ರೆಡ್ಡಿ ಸಲಹೆಯನ್ನ ಕೊಟ್ಟಿದ್ದಾರೆ. ಬೇಸಿಗೆ ಬಿಸಿ ತಾಪಮಾನ ಹೆಚ್ಚಾಗಿದೆ. ಬೆಂಗಳೂರು ಸಿಟಿಯಲ್ಲಂತೂ ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿ ಬಿಸಿ, ಆ ಬಿಸಿಗೆ ನಿಜ ಓಡಾಟವನ್ನು ನಡೆಸೋದಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ತಾಪಮಾನ. ಹೀಗಾಗಿ ಸೇವಿಸುವಂಥ ಆಹಾರದತ್ತ ಗಮನ ಕೊಡಿ. ವಾಟರ್ ಕಂಟೆಂಟ್ ಇರುವಂಥ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ. ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು. ನೀರನ್ನು ಅತಿ ಹೆಚ್ಚಾಗಿ ಕುಡಿಬೇಕಾಗುತ್ತೆ. ಡಿಹೈಡ್ರೇಟ್ ಆಗದಂತೆ ನೋಡ್ಕೊಳ್ಬೇಕು. ಆರೋಗ್ಯ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಟೈಮಲ್ಲಿ ಹೆಲ್ತ್ ಇಶ್ಯೂಸ್ಗಳು ಆಗುವಂಥದ್ದು ಹೆಚ್ಚು. ಇನ್ನು ಸಾಕಷ್ಟು ನಾನ್ ವೆಜ್ ಪ್ರಿಯರು ಇರ್ತಾರೆ. ಇಂಥ ಸಮಯದಲ್ಲಿ, ಬೇಸಿಗೆ ಸಮಯದಲ್ಲಿ ಕಡಿಮೆ ಬಳಸುವಂಥದ್ದು ಉತ್ತಮ. ಹಾಗಾಗಿ ಇದ್ರ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ವೈದ್ಯರು. ಇದೇ ರೀತಿಯಾಗಿ ಎಲ್ಲಿ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಇನ್ನು ನೋಡಿ, ಕಳೆದ ವರ್ಷ ಮಾರ್ಚ್ನಲ್ಲಿ 35 ಡಿಗ್ರಿ ಇದ್ದಂಥದ್ದು ಇದೀಗ 36-37 ರೀಚ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ತಾಪಮಾನ ಇರುವಂಥದ್ದು. ಹಾಗಾಗಿ ಒಂದಿಷ್ಟು ಹೆಲ್ತ್ಗೆ ಅಂತಾನೆ ಕೊಡೆ ಆಗಿರ್ಬೋದು, ಟೋಪಿ ಆಗಿರ್ಬೋದು, ಕೂಲಿಂಗ್ ಗ್ಲಾಸ್ಗಳಾಗಿರ್ಬೋದು, ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿಯಾದಂಥ ಜಾಗ್ರತೆಗಳಿರಬೇಕು ಅವುಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ವೈದ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಮಿತಿ ಮೀರ್ತಾ ಇದೆ ಬಿಸಿಲು. ಈಗಿನ ಒಂದು ಹವಾಮಾನಗಳನ್ನು ನಾವು ಗಮನಿಸೋದಾದರೆ, ಚಳಿಗಾಲ ಬಂದಾಗ ಹೆಚ್ಚು ಚಳಿ ಇರುತ್ತೆ. ಅಂದರೆ ವೆದರ್ ಆ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಆ ವೆದರ್ಗೆ ತಕ್ಕಂಥ ಒಂದಿಷ್ಟು ಕ್ರಮಗಳನ್ನು ಮಾಡ್ಕೊಳ್ಳಿ ಅಂತ ವೈದ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ.